ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ ಆರಂಭದ 14 ವಾಕ್ಯಗಳಲ್ಲಿ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬ ಸಕಲ ಆಶೀರ್ವಾದಗಳಿಂದ ಸಂತೋಷವಾಗಿ ನೆಮ್ಮದಿಯಾಗಿ ಜೀವಿಸುವುದಕ್ಕೆ ಏನೆಲ್ಲ ಬೇಕೋ ಎಲ್ಲವನ್ನೂ ಕೂಡ ದೇವರು ವಾಗ್ದಾನವಾಗಿ ನುಡಿದಿದ್ದಾರೆ. ಅದನ್ನು ಹೊಂದಿಕೊಳ್ಳುವುದಕ್ಕೆ ಏನು ಮಾಡಬೇಕು ಅಂದರೆ ಕರ್ತನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ದೇವರ ವಾಕ್ಯಗಳನ್ನು ಕೇಳುವಂಥದ್ದು, ಅದನ್ನು ಅನುಸರಿಸಿ ಜೀವಿಸುವಂಥದ್ದು ನಮ್ಮ ಜೀವಿತಗಳಲ್ಲಿ ಆಶೀರ್ವಾದಗಳನ್ನು ಉಂಟು ಮಾಡುತ್ತದೆ. ಕರ್ತನ ಆಶೀರ್ವಾದವು ವ್ಯಸನವನ್ನು ಕೂಡಿಸದೆ ಅದು ನಮ್ಮನ್ನು ಅಭಿವೃದ್ಧಿಯಲ್ಲಿಯೂ ಏಳಿಗೆಯಲ್ಲಿಯೂ ಸಮಾಧಾನ ಸಂತೃಪ್ತಿಯಲ್ಲಿಯೂ ಮುನ್ನಡೆಸುವಂಥದ್ದಾಗಿದೆ. ಆದ್ದರಿಂದ ಲೋಕದಲ್ಲಿ ನೀವು ಏನೇ ಶ್ರಮ ಪಡುತ್ತಾ ಇದ್ದರೂ ಕೂಡ ಕರ್ತನ ವಾಕ್ಯಗಳನ್ನು ಓದಿ ಅದನ್ನು ಧ್ಯಾನಿಸುವುದಕ್ಕೆ ನಿಮ್ಮನ್ನು ಸಮರ್ಪಿಸಿ ಎದುರು ನೋಡದೇ ಇರುವಂಥ ಉನ್ನತವಾದ ಆಶೀರ್ವಾದಗಳನ್ನು ಮೇಲುಗಳನ್ನು ಕರ್ತನು ನಿಮಗೆ ಅನುಗ್ರಹಿಸಿ ತೃಪ್ತಿಪಡಿಸುತ್ತಾನೆ.